P1 ಏನಿತ್ತು ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಲಿ. ನಾವು ಯಾವುದೇ ರೀತಿಯಲ್ಲೂ ತೊಂದರೆಯನ್ನ ಕೊಡೋದಿಲ್ಲ ಸರ್. ನಾವ್ಯಾರು ಏರ್ಪೋರ್ಟ್ನಲ್ಲಿ ಬಂದು ಏನು ದಿನ ಕುತ್ಕೊಳೋರಲ್ಲ. ಇವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸೈಡ್ ಪಿಕಪ್ನವರು ನಮ್ಗೇನೋ ತೊಂದರೆ ಮಾಡ್ತಿದ್ವು, ಅದರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಸೈಡ್ ಪಿಕಪ್ 25ರಿಂದ 30 ಜನ ಇದ್ದಾರೆ, ಅವ್ರನ್ನ ಕಡಿವಾಣ ಹಾಕಕ್ಕಾಗೋದಿಲ್ಲ. 15,000 ಜನ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾರೆ. ಈಗ ಇಷ್ಟು ತಾಕತ್ತಿದೆ ನಿಮಗೆ, ಸೈಡ್ ಪಿಕಪ್ ಅವ್ರನ್ನ ನಿಲ್ಸಕ್ಕಾಗೋದಿಲ್ಲ. ಸೈಡ್ ಪಿಕಪ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು BL ನವರ ಕುತಂತ್ರದಿಂದ. ಮತ್ತೆ ಇವ್ರು ಇವತ್ತು ಏನ್ ಇವತ್ತು ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ OHM ಮತ್ತೆ ಕ್ವಿಕ್ ರೈಡ್ ಅನ್ನೋ ಕಂಪನಿಗಳಿಗೆ ಪಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಂದ ಅಪಾರ್ಟ್ಮೆಂಟ್ಸು ದುಡ್ಡು ಎಲ್ಲವನ್ನ ತಗೊಂಡಿದ್ದಾರೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಬಿಸ್ನೆಸ್ ಇಲ್ಲ. ಈ 15,000 ಜನನ ಹೊರಗಡೆ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಸಿಗುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಇವರ ಒಂದು ಕುತಂತ್ರಿತನ. ಅದಕ್ಕೆ ಏನ್ ಮಾಡಿದ್ದಾರೆ, T1 ನಲ್ಲಿ ಈ ಕೆಲಸ ಮಾಡಿದ್ರೆ T2 ನಲ್ಲಿ ಒಳಗಡೆ ಹೋಗಿ ಆಚೆ ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟೆ ಬರ್ಬೇಕು ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಪರ್ಸನಲ್ ಪಿಕಪ್ ವೆಹಿಕಲ್ಸ್ ಸಿಟಿ ಒಳಗಡೆ ಬರೋದ್ ಬೇಡ, ಏರ್ಪೋರ್ಟ್ ಬರೋದ್ ಬೇಡ, ಆ ಗಾಡಿಗಳಿಗೆ ಬಿಸ್ನೆಸ್ ಕೊಡೋಣ ಅನ್ಬಿಟ್ಟು ಕಂಪನಿಗಳಿಗೆ ಟೈಅಪ್ ಆಗಿ ಈ ಕುತಂತ್ರಿ ಕೆಲಸಗಳನ್ನ ಮಾಡ್ತಾರೆ ಸರ್. DCP ಅವ್ರು ನಿಮ್ ಮುಂದೆನೆ ಹೇಳಿದ್ದಾರೆ, 2 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ. ನಾವು 4 ದಿನದವರೆಗೂ ತಡೀತೀವಿ ಸರ್. 4 ದಿನ ಆದ್ಮೇಲೆ ಅವ್ರಿಗೆ ಹೇಳಿದೀವಿ, ನಮ್ಗೆ ಅರೈವಲ್ನಲ್ಲೇ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಅವ್ರು ಒಪ್ಕೊಂಡಿದ್ದಾರೆ, ನಿಮ್ ಮುಂದೆ ಒಪ್ಕೊಂಡಿದ್ದಾರೆ. ನಾವು ಅಲ್ಲಿ ಹೋಗಿ ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ. 100% ಉಪವಾಸ ಸತ್ಯಾಗ್ರಹವನ್ನ ಏರ್ಪೋರ್ಟ್ ನಲ್ಲಿ ಮಾಡ್ತೀವಿ ಸರ್. ಈ ಹಿಂದೆ ಸಾರಿಗೆ ಸಚಿವರಿಗೆ ಏನಂತ ಮನವಿ ಕೊಟ್ಟಿದ್ರಿ, ನಮ್ಗೆ ಏನಂತಂದ್ರೆ ಇಲ್ಲಿ ಈ ಹೊಸ ರೂಲ್ಸ್ ಜಾರಿಗೆ ತರಬಾರ್ದು ಅಂತ, ಅದನ್ನ ಮೀರಿ BL ಅವರು ಏನಂತಾರೆ ಸರ್. ಸಾರಿಗೆ ಸಚಿವರು ನಾವು ನಮ್ಮ ಮನವಿಯನ್ನೇ ಪರಿಗಣಿಸಿ ಇವ್ರಿಗೆ ಲೆಟರ್ ಅನ್ನ ಮಾಡಿದ್ರು. ನಾವು ನಿಮಗೂ ಕೊಟ್ಟಿದ್ದೀವಿ, ಮಾಧ್ಯಮ ಮಿತ್ರರಿಗೂ ಕೊಟ್ಟಿದ್ದೀವಿ, ಈಗಲೂ ಬೇಕಾದ್ರೆ ಕೊಡ್ತೀವಿ. ನಮ್ಮ ಹತ್ರನೇ ಇದೆ ಲೆಟರ್ ಕೊಟ್ಟಿದ್ರು, ಮಾಡಬಾರ್ದು ಅಂತಾನೆ ಆದೇಶವನ್ನು ಹೊರಡಿಸಿದ್ದಾರೆ. ಗೌರವ ಕೊಡಬೇಕು ಸರ್. BL ನಾನು ಹೇಳ್ತಾ ನಿಂತ್ಕೊಂಡ್ರೆ ಅವ್ರಿಗೆ ಏನು ಕೌಂಟ ಇಲ್ಲ. ಅವ್ರ ಲೆಕ್ಕವನ್ನು ಏನು ಮುತ್ತಿಗೆ ಕಾರ್ಯಕ್ರಮನ ಹಿಂಪಡಿತೀವಿ ನಾವು. ಅವ್ರಿಗೆ ಎದುರಿಸಿ ಇಲ್ಲಿಂದ ಆಗಲ್ಲ ಸರ್. ಇಲ್ಲ ನೀವು ಹೊಡಿತೀರಾ, ಗುಂಡಾಗ್ತೀರಾ ಅಥವಾ ಜೈಲಿಗೆ ಕಳಿಸ್ತೀರಾ, ನಾವು ರೆಡಿ ಇದ್ದೀವಿ ಸರ್. ನಿಮಗೆ ಗೌರವ ಅಷ್ಟೇ ಸರ್. ಸೈಲೆಂಟಾಗಿ ಡ್ಯೂಟಿ ಹೋಗ್ಬೇಕು, ಸೈಲೆಂಟಾಗಿ ಡ್ಯೂಟಿ ಹೋಗ್ಬೇಕು. ಯಾವುದೇ ಗಾಡಿ ಅಡ್ಡಾಡೋದಾಗ್ಲಿ, ಪರಿವಡೋದಾಗ್ಲಿ, ಅದು ಇದು ಬೆರಳಿ ಕೊಡೋದಾಗ್ಲಿ ಯಾವ್ದು ಮಾಡಂಗಿಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.